ಪತ್ರಕರ್ತ ಮಿತ್ರರಿಗೂ ನಮಸ್ಕಾರ. ನಾವು ಇವತ್ತು ಸೇರುವ ಉದ್ದೇಶ ಮುಖ್ಯವಾಗಿ ಪ್ರೊಫೆಸರ್ ಎಚ್.ಎಲ್.ಎಸ್. ರಾವ್ ದತ್ತಿ ಉಪನ್ಯಾಸ. ಇಲ್ಲಿ ಎರಡು ವಿಷಯಗಳು ಬರ್ತವೆ. ಒಂದು ದತ್ತಿ ಉಪನ್ಯಾಸ, ಮತ್ತೊಬ್ಬರು ದತ್ತಿ ಉಪನ್ಯಾಸಕರು. ದತ್ತಿ ಉಪನ್ಯಾಸ ಅಬೌಟ್ ಪ್ರೊಫೆಸರ್ ಎಚ್.ಎಲ್.ಎಸ್. ರಾವ್. ಎಚ್.ಎಲ್.ಎಸ್. ರಾವ್ ಗಣಿತ ಪ್ರೊಫೆಸರ್ ಆಗಿ ಎಲ್.ವಿ ಕಾಲೇಜಿನಲ್ಲಿ ಸುಮಾರು 40 ವರ್ಷಗಳ ಸೇವೆ ಸಲ್ಲಿಸಿದ್ದು, ಅದರ ನಂತರ ಸಾಗರ ವಿಜ್ಞಾನ ವೇದಿಕೆ ಅಂತ ಒಂದು ವೇದಿಕೆಯನ್ನು ಶುರು ಮಾಡಿ ಬೇಸಿಕಲಿ ಮೂಲ ವಿಜ್ಞಾನದ ಬಗ್ಗೆ ಮಕ್ಕಳು ಹೆಚ್ಚಿನ ಅಧ್ಯಯನ ಮಾಡಬೇಕು ಮತ್ತು ಶಿಕ್ಷಕರಿಗೆ ಹೆಚ್ಚಿನ ತರಬೇತಿಗಳಾಗಬೇಕು ಅಂತ ಉದ್ದೇಶದಿಂದ ಸಾಗರ ವಿಜ್ಞಾನ ವೇದಿಕೆಯನ್ನು ಹುಟ್ಟುಹಾಕಿ ಅದು ಕಟ್ಟಡ ಸಂಪೂರ್ಣವಾಗಿದ್ದು ಉದ್ಘಾಟನಾ ಹಂತಕ್ಕೆ ಬಂದಿದೆ. ದುರಾದೃಷ್ಟವಾಗಿ ಅವರು ಕಳೆದ ವರ್ಷ 2025ರಲ್ಲಿ ಮರಣ ಹೊಂದಿದ್ದು, ಅವರ ನೆನಪಿನ ಅರ್ಥ ಅಂದರೆ ಈ ತಿಂಗಳು ಅವರು ಹುಟ್ಟಿದ ದಿನ, ಹಾಗಾಗಿ ಅದರ ನೆನಪಿನ ಅರ್ಥ ಒಂದು ದತ್ತಿ ಉಪನ್ಯಾಸ ಏರ್ಪಡಿಸಿದ್ದೇವೆ. ಇದು ಎಲ್ಲ ವರ್ಷನೂ ಜೂನ್ ಕೊನೆ ಭಾನುವಾರ ಇರ್ತದೆ. ದೇಶದ ಹೆಸರಾಂತ ವಿಜ್ಞಾನಿಗಳು ಬಂದು ಉಪನ್ಯಾಸವನ್ನು ಕೊಡ್ತಾರೆ. ಅದು ಈ ತಿಂಗಳು 28ನೇ ತಾರೀಕು ಭಾನುವಾರ ಬೆಳಗ್ಗೆ 10 ಸಾಗರ್ ಸೈನ್ಸ್ ಸೆಂಟರ್ HKH ಲೇಔಟ್ ಶಿವಮೊಗ್ಗ ರೋಡಲ್ಲಿ ಇರುತ್ತದೆ. ತಾವೆಲ್ಲರೂ ಅದಕ್ಕೆ ಬರಬೇಕಾವು. ಇನ್ನು ಎರಡನೇದಾಗಿ ಉಪನ್ಯಾಸಕರ ಬಗ್ಗೆ. ಇವತ್ತಿನ ಉಪನ್ಯಾಸಕರು ಅಂದರೆ ಭಾನುವಾರದ ಉಪನ್ಯಾಸಕರು ಪ್ರೊಫೆಸರ್ ಎಲ್.ಎಸ್. ಶಶಿಧರ್. ಈಸ್ ದ ಡೈರೆಕ್ಟರ್ ಆಫ್ ನ್ಯಾಷನಲ್ ಸೆಂಟರ್ ಫಾರ್ ಬಯಾಲಜಿಕಲ್ ಸೈನ್ಸ್. ಅವರು ಶಾಂತಿ ಸ್ವರೂಪ್ ಭಟ್ನಾಗರ್ ಅವಾರ್ಡಿ. ಶಾಂತಿ ಸ್ವರೂಪ್ ಭಟ್ನಾಗರ್ ಅವಾರ್ಡು ವಿಜ್ಞಾನಿ ಕೊಡುವಂಥ ಹೈಯೆಸ್ಟ್ ಅವಾರ್ಡ್ ನಮ್ಮ ದೇಶದಲ್ಲಿ. ಅದನ್ನು ಪಡ್ಕೊಂಡಿದ್ದಾರೆ. ಅದಲ್ಲದೆ ಅವರು ಪ್ರೆಸಿಡೆಂಟ್ ಆಫ್ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಬಯಾಲಜಿಕಲ್ ಯೂನಿಯನ್ ಆಫ್ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಬಯಾಲಜಿಕಲ್ ಸೈನ್ಸ್ನ ಅಧ್ಯಕ್ಷರಾಗಿರ್ತಾರೆ. ಅದು ಪ್ರಥಮ ಬಾರಿ ಭಾರತೀಯರಾಗಿರೋದು. ಹಾಗಾಗಿ ಒಬ್ಬ ಎಮಿನೆಂಟ್ ಸೈಂಟಿಸ್ಟ್ ಅನ್ನು ಕರೆಸ್ತಾ ಇದ್ದೇವೆ. ಹಾಗಾಗಿ ಎಚ್.ಎಲ್.ಎಸ್. ರಾವ್ ವಿದ್ಯಾರ್ಥಿಗಳು, ಸಹಪಾಠಿಗಳು ಮತ್ತು ಶಿಕ್ಷಕರು, ವಿದ್ಯಾರ್ಥಿಗಳು ತಾವೆಲ್ಲರೂ ಬಂದು ಈ ದತ್ತಿ ಉಪನ್ಯಾಸವನ್ನ ಸಕ್ಸಸ್ಫುಲ್ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಇದ್ರ ಜೊತೆಗೆ ಮುಂಬರುವ ತಿಂಗಳಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಸಾಗರ ವಿಜ್ಞಾನ ವೇದಿಕೆ ಮಾಡ್ತಾ ಇದ್ದಾರೆ. ಅಂಡರ್ ಗ್ರಾಡ್ಯುಯೇಟ್ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ಏನಂದ್ರೆ ಲೀನಿಯರ್ ಆಲ್ಜಿಬ್ರಾ ಕಲಿಸಿ, ಪೈಥಾನ್ ಕಲಿಸಿ ಒಂದು ಇಕ್ವೇಶನ್ ರನ್ ಮಾಡೋದು. ಇಟ್ ಇಸ್ ವೆರಿ ಕ್ಲೋಸ್ ಟು AI. ಈ ತರದ್ದು ಒಂದು ಕಾರ್ಯಕ್ರಮ, ಹೀಗೆ ಹಲವಾರು ಕಾರ್ಯಕ್ರಮಗಳು ಇಟ್ಕೊಂಡಿದ್ದೇವೆ. ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಿರ್ತೇವೆ. ತಾವೆಲ್ಲರೂ ಇದು ಸದುಪಯೋಗನ ಪಡೆದುಕೊಂಡು ಮುಖ್ಯವಾಗಿ ಪ್ರೊಫೆಸರ್ ಎಚ್.ಎಲ್.ಎಸ್. ರಾವ್ ಅವರ ಈ ದತ್ತಿ ಉಪನ್ಯಾಸಕ್ಕೆ ಅವರ ವಿದ್ಯಾರ್ಥಿಗಳು, ಸಹಪಾಠಿಗಳು ಮತ್ತೆಲ್ಲ ವಿದ್ಯಾರ್ಥಿಗಳು ಬಂದು ಸಕ್ಸಸ್ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ನಮಸ್ಕಾರ. ಜ್ಞಾನಂ ವಿಜ್ಞಾನ ಸಹಿತ ಇದು ನಮ್ಮ ಸಾಗರ ವಿಜ್ಞಾನ ವೇದಿಕೆಯ ಧ್ಯೇಯವಾಯಿತು. ಮಲೆನಾಡಿನ ಭಾಗದಲ್ಲಿ ಈ ಮೂಲ ವಿಜ್ಞಾನವನ್ನು ಜನಪ್ರಿಯಗೊಳಿಸುವುದಕ್ಕೋಸ್ಕರವಾಗಿ ಸಾಗರ ವಿಜ್ಞಾನ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀಯುತ ಎಚ್.ಎಲ್.ಎಸ್. ರಾವ್ ಈ ವಿಜ್ಞಾನ ವೇದಿಕೆಯನ್ನು 2011ರಲ್ಲಿ ಹುಟ್ಟುಹಾಕಿದರು. ಇದು 15 ವರ್ಷ ತುಂಬಿದೆ. ಈಗ ಈ 15 ವರ್ಷ ತುಂಬಿದಂಥ ಅವಧಿಯಲ್ಲಿ ಅವರು ನಮ್ಮೊಂದಿಗಿಲ್ಲ. 2025ರಲ್ಲಿ ಎಚ್.ಎಲ್.ಎಸ್. ರಾವ್ ಮರಣ ಹೊಂದಿದರು. ಆ ಮರಣ ಹೊಂದಿದರ ನೆನಪಿಗೋಸ್ಕರವಾಗಿ ಮೊಟ್ಟ ಮೊದಲ ಬಾರಿಗೆ ಮಲೆನಾಡು ಭಾಗದಲ್ಲಿ ಒಂದು ದತ್ತಿ ಉಪನ್ಯಾಸ ನಡೀತಾ ಇದೆ. ಅದು ವಿಜ್ಞಾನ ಕ್ಷೇತ್ರದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದತ್ತಿ ಉಪನ್ಯಾಸ ನಮ್ಮ ಸಾಗರ ವಿಜ್ಞಾನ ಕೇಂದ್ರದಲ್ಲಿ ಆಯೋಜನೆಗೊಂಡಿದೆ. ಇದೇ ಭಾನುವಾರ 28ರಂದು. ಹಾಗಾಗಿ ಈ ದತ್ತಿ ಉಪನ್ಯಾಸಕ್ಕೆ ನಮ್ಮ ಸಾಗರದ ಸಮಸ್ತ ಪ್ರಜೆಗಳು ಹಾಗೂ ಎಚ್.ಎಲ್.ಎಸ್. ರಾವ್ ಅವರ ಒಡನಾಡಿಗಳು, ಅವರ ವಿದ್ಯಾರ್ಥಿಗಳು, ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಆಸಕ್ತ ನಾಗರಿಕರು, ಹಾಗೆ ಪ್ರಾಥಮಿಕ, ಪ್ರೌಢ ಮತ್ತು ಕಾಲೇಜಿನ ಉಪನ್ಯಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅದನ್ನು ಯಶಸ್ವಿಗೊಳಿಸಿಕೊಳ್ಳಲು ಅವರಲ್ಲಿ ನಾನು ಕೇಳ್ಕೊಳ್ತೇನೆ. ಹಾಗೆ ಈ ಒಂದು ದತ್ತಿ ಉಪನ್ಯಾಸದ ಕೇಂದ್ರ ಬಿಂದು ಡಾಕ್ಟರ್ ಎಲ್.ಎಸ್. ಶಶಿಧರ್. ತಮಗೆ ಗೊತ್ತಿರುವ ಹಾಗೆ ಇವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪಡೆದಂಥ ಒಬ್ಬ ಶ್ರೇಷ್ಠ ವಿಜ್ಞಾನಿ, ಭಾರತ ಕಂಡಂಥ ಒಬ್ಬ ಶ್ರೇಷ್ಠ ವಿಜ್ಞಾನಿ ಸಹಿತ ಹೌದು. ಅವರನ್ನು ನೋಡಿದ್ರೆ ನಮಗೆ ಭಾಗ್ಯ. ಅಂಥವರು ಮೊದಲ ಬಾರಿಗೆ ದತ್ತಿ ಉಪನ್ಯಾಸ ಕೊಡಲಿಕ್ಕೆ ನಮ್ಮ ಕೇಂದ್ರಕ್ಕೆ ಬರ್ತಾ ಇದ್ದಾರೆ. ಅವರನ್ನು ಮಾತುಗಳನ್ನು ಕೇಳಬೇಕು, ಅವರನ್ನು ನೋಡಬೇಕು. ಹಾಗಾಗಿ ಎಲ್ಲ ನಾಗರಿಕರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿ ನಮ್ಮ ಸಾಗರ ವಿಜ್ಞಾನ ವೇದಿಕೆಯ ಎಲ್ಲ ಸದಸ್ಯ ಮಂಡಳಿಯ ಪರವಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಸಾಗರ ವಿಜ್ಞಾನ ವೇದಿಕೆ ಈಗಾಗಲೇ 15 ವರ್ಷ ಸ್ಥಾಪನೆ ಆಗಿದೆ. ತನ್ನದೇ ಆದಂಥ ಒಂದು ಕಟ್ಟಡ ಹೊಂದಿದೆ. ಈಗ ಈ ಕಟ್ಟಡ ಮುಂಬರುವ ಅಕ್ಟೋಬರ್ ವೇಳೆಗೆ ಉದ್ಘಾಟನೆಗೊಳ್ತಕ್ಕಂಥ ಸಾಧ್ಯತೆ ಇದೆ. ಇದರೊಂದಿಗೆ ನಮ್ಮ ಸಾಗರ ವಿಜ್ಞಾನ ವೇದಿಕೆಯ ಅಥವಾ ಕೇಂದ್ರದಲ್ಲಿ ಸಾಗರ ಸೈನ್ಸ್ ಪಾರ್ಕ್ ಅನ್ನು ಸ್ಥಾಪನೆ ಮಾಡತಕ್ಕಂಥ ಒಂದು ಉದ್ದೇಶ ಇದೆ.
ಹಾಗೆ ಇದಕ್ಕೆ ದಾನಿಗಳು ಮುಂದೆ ಬಂದಿದ್ದಾರೆ. ಅಲ್ಲಿರ್ತಕ್ಕಂಥ ಒಂದು ಡೂಮ್ ಟೈಪಿನ ಒಂದು ಕಟ್ಟಡ ಇದೆ. ಆ ಡೂಮ್ ಟೈಪಿನ ಕಟ್ಟಡವನ್ನು ಪ್ಲಾನೆಟೋರಿಯಂನಾಗಿ ಮಾಡಬೇಕಂತಕ್ಕಂಥ ಉದ್ದೇಶ ಇದೆ. ಅದಕ್ಕೂ ಸಹಿತ ದಾನಿಗಳು ಮುಂದೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಮಲೆನಾಡು ಭಾಗದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ವಿಜ್ಞಾನ ಕೇಂದ್ರ ನಿರ್ಮಾಣ ಮಾಡಬೇಕಂತಕ್ಕಂಥದ್ದು ನಮ್ಮ ಅಧ್ಯಕ್ಷರಾಗಿರ್ಬೋದು, ನಮ್ಮ ನಿರ್ದೇಶಕ ಮಂಡಳಿಯವರಾಗಿರ್ಬೋದು ಹಾಗೂ ಸದಸ್ಯರಾಗಿರ್ಬೋದು, ಇವರೆಲ್ಲರ ಉದ್ದೇಶವಾಗಿದೆ. ಈ ಉದ್ದೇಶಕ್ಕೆ ನಮ್ಮ ಸಾಗರದ ನಾಗರಿಕರು ತಮ್ಮ ಸಹಾಯ ಹಸ್ತವನ್ನು ಕೊಡಬೇಕು. ಕಾರಣ ಇದು ತಮ್ಮಿಂದ ಸ್ಥಾಪಿತಗೊಂಡಿರ್ತಕ್ಕಂಥ ಒಂದು ಸಂಸ್ಥೆ. ಅನೇಕ ಇದು ಕಂಪನಿಗಳು CSR ಫಂಡಿನಿಂದ ನಿರ್ಮಾಣವಾಗಿದೆ. ಅದನ್ನು ಬೆಳೆಸಬೇಕಾಗಿದೆ. ಇನ್ನೂ ಅದನ್ನು ಸಂಶೋಧನಾ ಕೇಂದ್ರವನ್ನಾಗಿ ಮಾಡಬೇಕಾಗಿದೆ. ಹಾಗಾಗಿ ಇದಕ್ಕೆ ತಮ್ಮದೇ ಆಗಿರುವಂತಹ ಕೊಡುಗೆಯನ್ನು ಕೊಡೋದ್ರ ಮೂಲಕ ಆ ಕೇಂದ್ರವನ್ನು ಬೆಳೆಸ್ತಕ್ಕಂಥ ಒಂದು ಸಂಕಲ್ಪವನ್ನು ನಮ್ಮ ಸಾಗರದ ಮಲೆನಾಡು ಭಾಗದವರು ಮಾಡಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತಾ ಮತ್ತೊಮ್ಮೆ ತಮಗೆ ಸ್ವಾಗತವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜುಲೈ 6ರಿಂದ 10ನೇ ತಾರೀಕಿನವರೆಗೆ ಡಿಗ್ರಿ ಕಾಲೇಜಿನವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂತಕ್ಕಂಥ ತರಬೇತಿ ನಾವು ಇದೇ ಕೇಂದ್ರದಲ್ಲಿ ಆಯೋಜನೆ ಮಾಡ್ತಿದ್ದೇವೆ. ಈ ಬೇರೆ ಬೇರೆ ಕಾಲೇಜಿನ ಹೊಸನಗರ, ಶಿಕಾರಿಪುರ, ಸೊರಬ, ಸಾಗರ ಈ ಕಾಲೇಜಿನಲ್ಲಿ ವಿಜ್ಞಾನ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕರೆಸಿಕೊಂಡು 50 ವಿದ್ಯಾರ್ಥಿಗಳನ್ನು ಅಲ್ಲಿ ಬರಮಾಡಿಕೊಂಡು 5 ದಿನಗಳ ಕಾಲ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂತಕ್ಕಂಥ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಹಾಗೆ ಮುಂದಿನ ತಿಂಗಳು ಅಂದರೆ ಜುಲೈ ಅಂತ್ಯದ ವೇಳೆಗೆ ಅಥವಾ ಆಗಸ್ಟ್ ಪ್ರಥಮ ವಾರದಲ್ಲಿ 25 ವಿದ್ಯಾರ್ಥಿಗಳನ್ನು ನಾವು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಅದನ್ನು ಔಟ್ರೀಚ್ ಪ್ರೋಗ್ರಾಮ್ ಅಂತ ಕರಿತೀವಿ. ಅಲ್ಲಿರ್ತಕ್ಕಂಥ JNCSR ಹಾಗೆ ಪ್ಲಾನೆಟೋರಿಯಂ, ವಿಶ್ವೇಶ್ವರ ಮ್ಯೂಸಿಯಂ ಇವುಗಳೆಲ್ಲ ಭೇಟಿ ಕೊಟ್ಟು ಅಲ್ಲಿಯ ತಂತ್ರಜ್ಞಾನವನ್ನು ನೋಡ್ತಕ್ಕಂಥ ಒಂದು ಭಾಗ್ಯವನ್ನು ಇಲ್ಲಿನ ಮಕ್ಕಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತೇವೆ. ಇದು 3 ಹಂತದಲ್ಲಿ ಆಗುತ್ತೆ. ಮೊದಲ ಹಂತದಲ್ಲಿ ಪ್ರೌಢಶಾಲೆ ಮಕ್ಕಳು ಹೋಗ್ತಾರೆ. 2ನೇ ಹಂತದಲ್ಲಿ ನಮ್ಮ PU ಮಕ್ಕಳು ಹೋಗ್ತಾರೆ. 3ನೇ ಹಂತವಾಗಿ ಡಿಗ್ರಿ ಮಕ್ಕಳನ್ನು ಕಳಿಸ್ತಕ್ಕಂಥ ಉದ್ದೇಶ ಇದೆ. ಒಟ್ಟಾರೆ 25 ವಿದ್ಯಾರ್ಥಿಗಳ ಒಂದು ತಂಡ 3 ಹಂತಗಳಲ್ಲಿ ಹೋಗಿ ಅಲ್ಲಿನ ವೈಜ್ಞಾನಿಕತೆಯನ್ನು ಕಣ್ತುಂಬಿಕೊಳ್ತಕ್ಕಂಥ, ಅಲ್ಲಿ ವಿಜ್ಞಾನಿಗಳಿಗೆ ಭೇಟಿ ಆಗ್ತಕ್ಕಂಥ, ಅಲ್ಲಿ ವಿಜ್ಞಾನಿಗಳಿಗೆ ಸಂವಾದ ಮಾಡ್ತಕ್ಕಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಅದರೊಂದಿಗೆ ಟೀಚರ್ಸ್ ಟ್ರೈನಿಂಗ್ ಸಹಿತ ಮುಂದಿನ ದಿನಗಳಲ್ಲಿ ಆಯೋಜನೆಗೊಳ್ತಾ ಇದೆ. ಅನೇಕ ವಿಜ್ಞಾನಿಗಳನ್ನು ಕರೆಸಿಕೊಂಡು ಶಿಕ್ಷಕರಿಗೆ ಅವರೇ ಮಾಡೆಲ್ ಮಾಡಿ ಅದರ ಮೂಲಕ ಬೋಧನೆಗೆ ಅನುಕೂಲವಾಗಲಿ ಎಂಬ ಕಾರಣಕ್ಕೋಸ್ಕರ ಬಗ್ಗೆ ಟೀಚರ್ಸ್ ಟ್ರೈನಿಂಗನ್ನು ಸಹಿತ ಟೀಚರಿಗಾಗಿ ಟ್ರೈನಿಂಗನ್ನು ಹಮ್ಮಿಕೊಡ್ತಕ್ಕಂಥದ್ದು. ಹಾಗೆ ಈ ನಾಳೆ ನಡೀತಕ್ಕಂಥ 28ನೇ ತಾರೀಕು ನಡೀತಕ್ಕಂಥ ದತ್ತಿ ಉಪನ್ಯಾಸದಲ್ಲಿ 3 ಶಿಕ್ಷಕರನ್ನು ನಾವು ಗೌರವಿಸ್ತಾ ಇದ್ದೇವೆ. ಒಂದು ಪ್ರೈಮರಿ ಶಾಲೆಯ ಶಿಕ್ಷಕರು, ಹೈಸ್ಕೂಲ್ ಶಾಲೆಯ ಶಿಕ್ಷಕರು, ಇನ್ನೊಬ್ಬರು ಕಾಲೇಜ್ ಉಪನ್ಯಾಸಕರು. ಅದರಲ್ಲಿ ಹೆನಗೆರೆ ಅಂತಕ್ಕಂಥ ಶಾಲೆಯ ಶ್ರೀಯುತ ಹಾಲಯ್ಯನವರಿಗೆ ನಾವು ಗುರುತಿಸಿದ್ದೇವೆ. ಅವರು ಸಹಿತ ಉನ್ನತವಾದಂಥ ಒಂದು ಶಾಲೆಯ ಅಭಿವೃದ್ಧಿಯನ್ನು ಮಾಡಿದರೆ ಅದನ್ನು ಗಮನಿಸಿ ಅವರಿಗೆ HLS ಸ್ಮರಣಿಕೆಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಹಾಗೆ ಇನ್ನೊಬ್ಬರು ಹಾನಗಲ್ ತಾಲೂಕಿನ ಸಾವಿಕೆರೆ ಅಂತಕ್ಕಂಥವ್ರು, ಫಿಸಿಕ್ಸ್ನಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು, ರಾಜ್ಯ ಮಟ್ಟದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಂಥ ಶ್ರೀಯುತ ಗಣೇಶ್ ಹೆಗಡೆಯವರನ್ನು ಸಹಿತ ನಾವು ಸನ್ಮಾನ ಮಾಡ್ತಿದ್ದೇವೆ. ಅದರೊಂದಿಗೆ ಭೌತ ವಿಜ್ಞಾನದಲ್ಲಿ ಭೌತ ಉಪನ್ಯಾಸಕರಾಗಿರ್ತಕ್ಕಂಥ ಹೊಸನಗರ ತಾಲೂಕಿನ ಗರ್ತಿಕೆರೆಯ ಶ್ರೀಯುತ ನಾಗೇಶ್ ಸೋಮಯಾಜಿ ಅವರು ಸಹಿತ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾರೆ ವಿಜ್ಞಾನ ಕ್ಷೇತ್ರದಲ್ಲಿ. ಅವರನ್ನು ಗುರುತಿಸಿ PU ಮಟ್ಟದಲ್ಲಿ ಅವರನ್ನು ನಾವು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಪದವಿ ಪೂರ್ವ ಇಲಾಖೆಯ ಉಪನಿರ್ದೇಶಕರಾದಂಥ ಶ್ರೀಯುತ ಚಂದ್ರಪ್ಪ S. ಗುಂಡಪ್ಪಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ಸಾಗರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂಥ ಶ್ರೀಯುತ ಸದಾನಂದ ಸ್ವಾಮಿ ಅವರು, ಹಾಗೆ ನಮ್ಮ ಸಾಗರ ವಿಜ್ಞಾನ ವೇದಿಕೆಯ ಸಂಚಾಲಕರು ಮತ್ತು ನಿರ್ದೇಶಕರಾದಂಥ ಗೌರವಾನ್ವಿತ ಶ್ರೀಯುತ ಚಂದ್ರಶೇಖರ್ ಕಾಕಲ್ ಅವರು ಸಹಿತ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಾಗರ ವಿಜ್ಞಾನ ವೇದಿಕೆಯ ಅಧ್ಯಕ್ಷರಾದಂಥ ಶ್ರೀಯುತ H.S. ಜೀವನ್ ಅವರು, ಡಾಕ್ಟರ್ H.S. ಜೀವನ್ ಅವರು ವಿಜ್ಞಾನಿಗಳು ಹಾಗೂ ಸಾಗರ ವಿಜ್ಞಾನ ವೇದಿಕೆಯ ಅಧ್ಯಕ್ಷರು ಅವರು ಭಾಗವಹಿಸ್ತಾರೆ. ಒಟ್ಟಾರೆಯಾಗಿ 70ರಿಂದ 100 ಜನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥ ನಿರೀಕ್ಷೆ ಇದೆ. ಆ ಕಾರ್ಯಕ್ರಮ ತಾವು ಸಹಿತ ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಆಗ್ತಕ್ಕಂಥ ಒಂದು ಕಾರ್ಯಕ್ರಮದ ವರದಿಯನ್ನು ತಾವು ಬಿತ್ತರ ಮಾಡಬೇಕಾಗಿ ತಮ್ಮಲ್ಲಿ ಸಾಗರ ವಿಜ್ಞಾನ ವೇದಿಕೆ ಮಾಡುತ್ತೆ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತಾರೆ. ಧನ್ಯವಾದಗಳು.